ನಮಸ್ಕಾರ ಎಲ್ರಿಗೂ. ತುಂಬಾ ಖುಷಿ ಆಯಿತು. ಮೊದಲನೇದಾಗಿ ಇವತ್ತು ನಾವು ಏನು ಪ್ರೀಮಿಯರ್ ಶೋ ಮಾಡಿದ್ವಿ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಂತ ಏನು ಮಾಡಿದ್ವಿ, ಈ ಪ್ರೀಮಿಯರ್ ಶೋಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ನಮ್ಮ ಇಡೀ ತಂಡದ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಹಾಗೆ ಇಡೀ ಮೀಡಿಯಾ ಏನಿವತ್ತು ಡಿಜಿಟಲ್ ಇರ್ಬೋದು, ಪ್ರತಿಯೊಬ್ಬರು ಬಂದಿರತಕ್ಕಂಥದ್ದು ಈ ಶೋಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯಿತು. ನಾನು ಫಸ್ಟು ಏನು ಎಕ್ಸೈಟ್ಮೆಂಟಲ್ಲಿ ಈ ಸಿನಿಮಾನ ಒಪ್ಕೊಂಡು ರಕ್ಷಿತ ಆವತ್ತು ಏನು ಸ್ಟೋರಿ ಹೇಳಿದ್ನೋ, ಅವತ್ತು ಏನು ಎನರ್ಜಿ ಇತ್ತೋ ಆ ಎನರ್ಜಿ ಇವತ್ತೂ ಹಾಗೇ ಇದೆ. ಆವತ್ತು ನನ್ನ ತಲೆಯಲ್ಲಿ ಏನು ಓಡ್ತಿತ್ತೋ ಅದು ಇವತ್ತು ಸಾರ್ಥಕ ಅನಿಸ್ತು. ಯಾಕಂದರೆ ನಿನ್ನೆ ಮಂಗಳೂರಲ್ಲಿ ಪ್ರೀಮಿಯರ್ ಶೋ ನೋಡಿದವಾಗ ಮಂಗಳೂರದು ಒಂದು ಸ್ವಲ್ಪ ಸೊಗಡಿರ್ಬೋದು, ಮಂಗಳೂರು ಭಾಷೆ ಇರ್ಬೋದು, ಅದಕ್ಕೋಸ್ಕರ ಅವ್ರು ಒಪ್ಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಜನ ನೋಡಿ, ಅಂದರೆ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟವರೆಲ್ಲ ನೋಡಿ ಏನು ಹೇಳ್ತಾರೆ ಅನ್ನೋದು ಒಂದೆಲ್ಲೋ ಒಂದು ಚೂರು ಎಲ್ಲೋ ಒಂದು ಆತಂಕ ಇತ್ತು. ಬಟ್ ಇವತ್ತು ಇಲ್ಲಿನ ಪ್ರೇಕ್ಷಕರು ನೋಡಿ ಒಂದಷ್ಟು ಜನ ಪಬ್ಲಿಕ್ಕು ಬಂದಿದ್ದರು, ಒಂದಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದರು, ಅದಾಗಿ ಮೀಡಿಯಾದವ್ರಿಗೂ ಎಲ್ಲರೂ ಎಲ್ಲ ಕ್ಯಾಟಗರಿಯವರು ಇವತ್ತು ಬಂದು ಮಾತಾಡಿದ್ದಂಥ ರೀತಿ, ಇವತ್ತು ಪ್ರತಿಯೊಂದು ಪಾತ್ರದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮತೆ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಸ್ಟೋರಿ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮಾತಾಡಿದ ರೀತಿ ನನಗೆ ಬೇರೆ ಥರದೇ ಅನುಭವ ಆಯಿತು. ಅಂದರೆ ಸುಮ್ಮನೆ ಬಂದು ಯಾರೂ ಇದು ಮಾಡಲ್ಲ, ರಿವ್ಯೂಸ್ ಕೊಡಲ್ಲ, ಚೆನ್ನಾಗಿದೆ, ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ಆ ಥರದ್ದಿಲ್ಲ. ಇವತ್ತು ನಮಗೆ ಬಂದಿರತಕ್ಕಂಥವ್ರು ಕೆಲವೊಬ್ಬರು, ಅಂದರೆ ಒಂದು ಸ್ವಲ್ಪ ಜನನೇ ಆದ್ರೂ ಆ ಸ್ವಲ್ಪ ಜನನೇ ತುಂಬ ಆಟ್ಲಿ ಈ ಸಿನಿಮಾನ ನೋಡಿರೋಂಥ ರೀತಿ, ಅವ್ರ ತಲೆಗೆ ಏನು ಬಂತು, ಅವ್ರು ಏನು ನೋಡಿದ್ರು ಅದು ಆಟ್ಲಿ ಅವರು ನಮ್ಮನ್ನು ವಿಶ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಅಂದರೆ ಜುಲೈ 4 ನಾಳೆ ಕರ್ನಾಟಕದಾದ್ಯಂತ ನಿಮ್ಮ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಖಂಡಿತವಾಗಲೂ ಈ ಸಿನಿಮಾನ ಒಂದು ಸಲ ಬಂದು ನೋಡುವಂಥವ್ರು ಒಂದು 4 ಜನಕ್ಕೆ ಹೇಳೋದಂತೂ ಖಂಡಿತ. ಯಾಕಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀವಿ, ಅಷ್ಟು ನಂಬಿಕೆಯಿಂದ ಹೇಳ್ತಿದ್ದೀವಿ. ಯಾಕಂದರೆ ಇಡೀ ತಂಡ ಅಷ್ಟೇ ನಂಬಿಕೆಯಿಂದ, ಅಷ್ಟೇ ಶ್ರದ್ಧಾ ಭಯಭಕ್ತಿಯಿಂದ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ನಮಗೆ ಒಂದು ಲೆವೆಲ್ಗೆ ಮನಸಾರೆ ನಮಗೆ ಆ ತಲೆಯಲ್ಲಿದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ದುಡ್ಡು ಹಾಕಿರೋರು ಪ್ರೊಡ್ಯೂಸರ್ಗಿರ್ಬೋದು, ಇವರೆಲ್ಲ ಸೇರ್ ಮಾಡಿರೋರಿಗಿರ್ಬೋದು, ಆ ತಲೆಯಲ್ಲಿ ಇರುತ್ತೆ ಒಂದಷ್ಟು, ಹೇಗೆ ಎತ್ತ ಅಂತ. ಸರ್ ಚಿಂತೆ ಬೇಕಿದೆ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಚಿಂತೆ ಮಾಡಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಇಡೀ ತಂಡಕ್ಕೆ ನಾನು ಹೇಳ್ತಿದ್ದೀನಿ, ನನ್ನ ಕಡೆಯಿಂದ ನಿಮಗೆಲ್ರಿಗೂ ಗೆಲುವು ಸಿಕ್ಕಿದೆ. ಅದನ್ನು ಮಾತ್ರ ಮನಸಾರೆ ಹೇಳ್ತೀನಿ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಗೆಲುವು ಸಿಕ್ಕಿದೆ. ಯಾಕೆ ಗೆಲುವು ಸಿಕ್ಕಿದೆ ಅಂದರೆ, ನಾನು ಮಾಡಿರೋಂಥ ಸಿನಿಮಾಗಳು, ಒಂದಷ್ಟು ಸಿನಿಮಾಗಳು, ನನಗಿರೋಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್, ಒಂದಷ್ಟು ವರ್ಷದಲ್ಲಿ ಈ ಸಿನಿಮಾ ಒಂದು ಅಚ್ಚುಕಟ್ಟಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ, ತುಂಬ ಅದ್ಭುತವಾಗಿ ಈ ಸಿನಿಮಾ ಮಾಡಿರೋದು. ಟ್ರೈಲರ್ ಲಾಂಚ್ ದಿನವೇ ಹೇಳಿದ್ದೆ, ಮಲಯಾಳಂ ಒಬ್ಬರೆಲ್ಲ ಕಂಟೆಂಟ್ ಕೊಡೋದು, ಕರ್ನಾಟಕದವರು ಕಂಟೆಂಟ್ ಕೊಡ್ತಾರೆ, ಕಂಟೆಂಟ್ ಜೊತೆಗೆ ಒಳ್ಳೆ ಸ್ಕ್ರಿಪ್ಟು ಬರೀತಾರೆ, ಒಳ್ಳೆ ಕತೆ, ಒಳ್ಳೆ ಸ್ಕ್ರೀನ್ ಪ್ಲೇ ಎಲ್ಲನೂ ಇದೆ ಅಂತ. ಅದು ನಿಜವಾದ ಹೀರೋ ಇವರೇ ರಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ಕರ್ನಾಟಕದ ಜನತೆ ಬನ್ನಿ, ನೀವು ಒಂದು ಸಲ ಒಬ್ಬರು ಸಿನಿಮಾ ನೋಡಿದ್ರೆ ಒಂದು 4 ಜನಕ್ಕೆ ಹೇಳ್ತೀರಾ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.